ಅಣ್ಣ ಗೆದ್ದೇವಿ. ಯಾರ್ ಸಣ್ಣ ಗೆದ್ದಿರಿ? ಇನ್ನು ಮುಂದೆ ಚಾಲು ನಮ್ದು. ಏನು ಊರೂರ್ ಪುಗ ಮಾರುದು? ಈ ತರ ಎಲ್ಲ ಮಾತಾಡಕ್ ಹೋಗ್ಬೇಡ ಅಣ್ಣ, ನಾವು ಮೊದ್ಲೇ ಟಿಕ್ ಅದೇವಿ. ಟಿಕ್ ಇದ್ರೆ ನಮ್ ಶೇಂಗಾರ್ ಕೋತ್ರಿ ನಡೆಯೋ ಚಪ್ರಿಕೆ. CSK ಮತ್ತು ಡೆಲ್ಲಿ ಕ್ಯಾಪಿಟಲ್ ಮ್ಯಾಚ್ ಫಿಕ್ಸಿಂಗ್ ಆಗೈತೆ. ಈಗ ನೋಡೋದ್ರಿಂದ ವೇಸ್ಟ್. KL ರಾಹುಲ್ ಕೈಯಲ್ಲಿ ಬಾಲ್ ಐತಿ, ರನ್ಔಟ್ ಮಾಡೋ ಚಾನ್ಸ್ ಸಖತ್ತಾಗಿತ್ತು. ಆದರೂ ರನ್ಔಟ್ ಮಾಡಿಲ್ಲ. ಅವ್ನು ಒಳಗಡೆ ಬರೋದು ನಿಂತ್ಕೊಂಡು ನೋಡ್ತಾನೆ. ಅದಾದಮೇಲೆ ಒಂದು ಕ್ಯಾಚ್ ಹೋಯ್ತು. ಆ ಕ್ಯಾಚನ್ನು ಅವ್ನು ಬಿಟ್ಟಿದ್ದಾನೆ. ಬಿಟ್ಟಾದ್ಮೇಲೆ ಬಾಲ್ ಬೌಂಡ್ರಿ ಕಡೆ ಹೊಂಟೈತೆ, ಅದು ಮೆಲ್ಲಕ್ಕೆ ಹೊಂಟೈತೆ. ಅದನ್ನ ಹೋಗಿ ಹಿಡಿಬೇಕೇ ಇಲ್ಲ, ಅದನ್ನು ಇಡಲಿಲ್ಲ. ಸರ್ ಇವೆರಡನ್ನ ಯಾವ್ದಾದ್ರು ಒಂದಾರು ರಿಪ್ಲೇ ತೋರಿಸಿದ್ರೆ ನೋಡಿದ್ರೆ ನೀವು ಅಂಥ ಇಂಪಾರ್ಟೆಂಟ್ ವಿಕೆಟ್ನ ರಿಪ್ಲೇನೇ ತೋರಿಸಲಿಲ್ಲ. ಫಿಕ್ಸಿಂಗ್ ಮಾಡ್ಯಾರ. ನೀವು 5 ಕಪ್ ಅಂತ ತೋರಿಸ್ತೀರಿ. ಪ್ರತಿ ವರ್ಷ ಕಪ್ ನೀವೇ ತಗೊಂಡು ಹೋಗ್ಬಿಡ್ರಿ, ನಮ್ಮ ಕಪ್ಪು ಬೇಡ. ಆದ್ರೆ ಈ ಥರ ಗೆಲ್ತೀರಿ ನೋಡು. ಆ MI ಒಂದು CSK ಫಿಕ್ಸಿಂಗ್ ಮಾಡೋದ್ರಲ್ಲಿ ನಂಬರ್ 1 ಇದಾರೆ. ಕೇಳ್ಪಟ್ಟಿದ್ದೆ, ಅದು ಈ ಥರ ಇದಾರೆ ಅಂತ ಗೊತ್ತಿಲ್ಲ. ಅದನ್ನ ಯಾವ ರಿಪ್ಲೇ ತೋರಿಸಿದ್ರಾ? ತೋರಿಸಿ ಗೊತ್ತಾಗ್ಬಿಡ್ತಲ್ಲ ಅವ್ರು ಬಂಡವಾಳ. ತೋರಿಸಲ್ಲ ಅವರು. ಅಂತೂ ಇಂತೂ ಇವತ್ತು ಮ್ಯಾಚ್ ನಾವು ಗೆದ್ದೀವಿ. ಫುಲ್ ಖುಷಿಯಾಗೈತ್ರಿ. ಅಣ್ಣಗಳ ಒಂದು ಮಾತಾಡ್ತೀನಿ ಕೇಳ್ರಿ. ಅಪ್ಪಿ ತಪ್ಪಿ RCB ಹುಡುಗ ಮುಂದೆ ಒಟ್ಟು ಹರಬೇಡ್ರಿ ಮೊದಲು ಹೇಳತ್ತೀನಿ. ಆಮೇಲೆ ಅವ್ರು ನಾಳೆ ಮ್ಯಾಚ್ ಐತಿ, ನಮ್ಮನ್ನು ತೂರಾಡ್ತಾರವ್ರು. ನಾ ಹೇಳಾಕತ್ತೀನಿ ರೀ, ಗೆಲ್ಲೋದು ಅಪ್ರೂಪಕ್ಕೊಂದು ಗೆದ್ದೀವಿ ನಾವು. ಇವತ್ತು ಆರಾಮ್ ಊಟ ಮಾಡಿ ಆರಾಮ ಮುಕ್ಕೋರಿ. ಯಾಕಂದ್ರೆ IPL ಚಾಲು ಯಾವಾಗ ಆಗೈತಿ ಅವಾಗಿಂದ ನಮಗೆ ಕಣ್ಣಿಗೆ ನಿಂತಿಲ್ಲ, ಒಟ್ಟಿಗೆ ಅನ್ನಿಲ್ಲ. ಇವತ್ತರ ಆರಾಮ್ ಮುಕ್ಕೋರಿ. ನೀವು ಹಾರಾಡಿದ್ರಿ ಅವ್ರು ತೂರಾಡ್ತಾರೆ. ಅಣ್ಣ ನಾ ಅಂತೂ ಸುಮ್ಮ ಮುಕ್ಕೊಳತ್ತೀನಿ ರೀ ಅಣ್ಣ. ನಾನು ನಿಮ್ಗೆ ಏನೂ ಅನ್ನಂಗಿಲ್ಲ. ಯಾರು ನಿಮ್ಮದು ಹಾರಾಡ್ತಾರಲ್ರಿ ಅವ್ರು ತೂರಾಡ್ರಿ. ಈ ಆಟದ ಅಣ್ಣ ಇಲ್ರಿಪ್ಪ, ನಾ ಮುಕ್ಕೋತೀನಿ ರೀ. ಗುಡ್ ನೈಟ್ ರೀ ಅಣ್ಣ. ಕಡಿಗೂ CSK ಗೆತ್ತು ನೋಡು ಮ್ಯಾಚ್. ಏನು ಮೊದಲವ್ರು 5 ಟ್ರೋಫಿ ಗೆದ್ದಾರ. ಮ್ಯಾಚ್ ಗೆದ್ದಿದ್ದು ಹೆಂಗಾರ ಇರಲಿ, ಮೊದಲವ್ರ ಬಲ್ಲಿ 5 ಟ್ರೋಫಿ ಅವ. ಪಾಯಿಂಟ್ ಟೇಬಲ್ದಾಗ ಈಗ 2 ಪಾಯಿಂಟ್ ಬಂದ್ರೆ ಏನಿತ್ತು? ಅವ್ರ ಬಲ್ಲಿ 5 ಟ್ರೋಫಿ ಅವ. ಒಟ್ಟೆ ಯಾರು ಟ್ರೋಲ್ ಮಾಡಬೇಡ್ರ ಅವ್ರಿಗೆ. ಭಾರಿ ಆಡ